ವಿಡಿಯೋನಲ್ಲಿ ನಾನು ಹೊಸ ಸೀರೆ ತೋರಿಸಿದ್ದೀನಿ, ಡಿಸೈನ್ ಬ್ಲೌಸ್ ತೋರಿಸಿದ್ದೀನಿ, ಹಾಗೂ ಅದನ್ನೆಲ್ಲ ಸ್ಟಿಚ್ ಮಾಡಿರೋ ಟೇಲರ್ ಅಡ್ರೆಸ್ಸು, ಟೇಲರ್ ಅಂಗಡಿ, ಅವ್ರ ಜೊತೆ ಮಾತಾಡಿರೋದು ಎಲ್ಲ ಹಾಕಿದ್ದೀನಿ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ. ಹಾಯ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ನನ್ನ ಮಗಳ ಮದುವೆ ಸೀರೀಸ್ ಎಲ್ಲ ಹಾಕ್ತಾ ಇದೀನಲ್ಲ, ಏನೇನ್ ಪ್ಲಾನ್ ಮಾಡಿದೆ, ಏನೇನ್ ಪ್ರೋಗ್ರಾಮ್ಸ್ ಇತ್ತು, ಹೇಗೆ ಪ್ಯಾಕ್ ಮಾಡೋದು ಸೀರೆಗಳದು ಅಂತ. ನಿನ್ನೆ ವಿಡಿಯೋದಲ್ಲಿ ಸೀರೆ ಕಥೆನ ಯಾಕೋ ಮುಗಿತಾ ಇಲ್ಲ ಅಂತ ಹೇಳಿದೆ. ಹೌದು, ನಿಜ, ಸೀರೆ ಕಥೆ ಸದ್ಯಕ್ಕೆ ಮುಗಿಯಲ್ಲ ಬಿಡಿ. ಮದ್ವೆ ವಿಷಯ ಅಂತಂದ್ರೆ ಬಟ್ಟೆ ಕಥೆ ಮುಗಿಯೋದೇ ಇಲ್ಲ. ಇವತ್ತು ಮದ್ವೆನಲ್ಲಿ ನಾನೇನ್ ಸ್ಯಾರೀಸ್ ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಮದ್ವೆಗೋಸ್ಕರ ನಾನು 2 ತರ ಪ್ಲಾನ್ ಮಾಡಿದೆ. ಆ ಪ್ಲಾನ್ ಯಾವ ತರ ಅಂತ ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ. ಇವತ್ತು ಬರೀ ಹೊಸ ಸೀರೆಗಳು ಮಾತ್ರ, ನಾನು ತಗೊಂಡಿರೋ ಪರ್ಚೇಸ್ ಮಾಡಿರೋ ಸೀರೆಗಳು ಮಾತ್ರ ತೋರಿಸ್ತಿದ್ದೀನಿ. ಅದ್ರ ಜೊತೆಗೆ ನಾನು ವರ್ಕ್ ಮಾಡಿರೋ ಬ್ಲೌಸ್ ಕೂಡ ತೋರಿಸ್ತಾ ಇದ್ದೀನಿ. ಮತ್ತೆ ವರ್ಕ್ ಎಲ್ಲಿ ಚೆನ್ನಾಗಿ ಮಾಡಿದ್ರು, ನನಗೆ ಸಮಾಧಾನ ಆಗಿ ಹೇಗೆ ಚೆನ್ನಾಗಿ ಮಾಡಿಕೊಟ್ರು ಇವರು ಅಂತ ಅಂದ್ಬಿಟ್ಟು ಆ ಬೊಟಿಕ್ ಅವ್ರದ್ದು ಇಂಟ್ರೊಡಕ್ಷನ್ ಈ ವಿಡಿಯೋನಲ್ಲಿ ಹೇಳ್ತಿದ್ದೀನಿ. ಇದು ಫಸ್ಟ್ ಸ್ಯಾರಿ. ನಾನು ಸಿಂಪಲ್ ಸ್ಯಾರಿಯಿಂದ ಗ್ರ್ಯಾಂಡ್ ಸ್ಯಾರಿಗೆ ಹೋಗ್ತಾ ಇದ್ದೀನಿ. ಇದು ಪಲ್ಲು ಈ ತರ ಇದೆ, ತುಂಬಾ ಸಿಂಪಲ್ ಆಗಿದೆ. ಇದು ನಾನು ಮಧ್ಯ ಊಟಕ್ಕೇನಾದ್ರೂ ಇಲ್ಲದೆ ಹೋದ್ರೆ ಮಧ್ಯ ಎಲ್ಲಾದ್ರೂ ಟ್ರಾವೆಲ್ ಮಾಡ್ಬೇಕಾದ್ರೆ, ನಾವಿಲ್ಲಿಂದ ಮನೆಯಿಂದ ಚೌಲ್ಟ್ರಿಗೆ ಹೋಗ್ಬೇಕಾದ್ರೆ ಅವಾಗ್ಲಾದ್ರೂ ಉಟ್ಕೊಳಕ್ ಆಗತ್ತೆ ಅಂತ ಅನ್ಬಿಟ್ಟು ನಾನು ಈ ಸೀರೆ ಪರ್ಚೇಸ್ ಮಾಡಿದೆ. ಇದು 1200 1300 ಸಿಂಪಲ್ ಸ್ಯಾರಿ. ಇದು ಏನ್ ಪ್ಯೂರ್ ಸಿಲ್ಕ್ ಅಲ್ಲ. ಆಮೇಲೆ ಇದು ರೆಗ್ಯುಲರ್ ಆಗಿ ಯಾವ ತರ ಬೇಕಾದ್ರೂ ಉಟ್ಕೋಬಹುದು. ಇದು ಇದಕ್ಕೆ ಏನು ವರ್ಕ್ ಮಾಡಿಸಿಲ್ಲ, ಸಿಂಪಲ್ ಬ್ಲೌಸ್ ಅಷ್ಟೇ. ಇದು ಈ ಸೀರೆ ಕಾಂಬಿನೇಷನ್ ನನಗೆ ತುಂಬಾ ಇಷ್ಟ ಆಯ್ತು. ತರ ಗ್ರೀನ್ ಅಂಡ್ ಬ್ಲೂ ನೋಡಿ. ನೆಕ್ಸ್ಟ್ ಇದು ಚಂದೇರಿ ಸಿಲ್ಕ್ ಸ್ಯಾರಿ. ಇದು ಕಲರ್ಗೋಸ್ಕರ ತಗೊಂಡೆ ನಾನು. ಚಂದೇರಿ ಸಿಲ್ಕ್, ಚಂದೇರಿ ಕಾಟನ್, ಏನೇನೋ ಚಂದೇರಿ ವೆರೈಟೀಸ್ ಏನೇನೋ ಬರುತ್ತೆ. ಇದು 1800 ಏನೋ ಕೊಟ್ಟೆ ಈ ಸ್ಯಾರಿಗೆ. ಕಲರ್ಗೋಸ್ಕರ ತಗೊಂಡಿದ್ದು ಅಂತ ಹೇಳಿದೆ. ಇದು ಯಾವ್ದೋ ಮಾಲ್ ಅಲ್ಲಿ ತಗೊಂಡಿದ್ದೆ, ಯಾವ್ದೋ ಅಂಗಡಿನಲ್ಲಿ ತಗೊಂಡಿಲ್ಲ. ಇಲ್ಲ RMZ ಮಾಲ್ಗೆ ಹೋದಾಗ, ಔಟಿಂಗ್ ಹೋದಾಗ ನಂಗೆ ಕಲರ್ ತುಂಬಾ ಇಷ್ಟ ಆಯ್ತು ಅಂತ ಅಲ್ಲಿ ಸ್ಟಾಲ್ಸ್ ಎಲ್ಲ ಹಾಕಿದ್ರು, ಅಲ್ಲಿ ತಗೊಂಡಿದ್ದು. ಇದು ಅಷ್ಟೇ ಮದ್ವೆಗೆ ಅಂತಾನೆ ಇಟ್ಕೊಂಡೆ, ಯಾವ್ದಕ್ಕಾದ್ರೂ ಯೂಸ್ ಆಗತ್ತೆ ಅಂತ ಅನ್ಬಿಟ್ಟು. ಇದು ಸಿಂಪಲ್ ಬ್ಲೌಸ್ ಅಷ್ಟೇ. ಇದಕ್ಕೂ ಸಿಂಪಲ್ ಬ್ಲೌಸ್ ಸ್ಟಿಚ್ ಮಾಡಿಸಿದೀನಿ. ನಿನ್ನೆ ವಿಡಿಯೋನಲ್ಲಿ ಸಂಜಸ್ ಸಿಲ್ಕ್ ಕ್ರಿಯೇಷನ್ಸ್ ಅಂತ ಅನ್ಬಿಟ್ಟು ಅಲ್ಲಿ ಗಿಫ್ಟ್ ಸ್ಯಾರೀಸ್ ಎಲ್ಲ ಅನ್ಬಿಟ್ಟು ತೋರಿಸ್ದೆ ಎಲ್ಲರಿಗೂ ಕೊಡಕ್ಕೆ. ಮತ್ತೆ ಅದ್ರದ್ದು ಕಾಂಟ್ಯಾಕ್ಟ್ಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಆ ಸಂಜೆ ಸಿಲ್ಕ್ಸ್ ಅಲ್ಲೇ ಎಲ್ಲಾರ್ಗು ಸ್ಯಾರಿ ತರಕ್ ಹೋದಾಗ ನಂಗೆ ಈ ಸ್ಯಾರಿ ತುಂಬಾ ಇಷ್ಟ ಆಯ್ತು. ಒಂಥರ ಗೋಲ್ಡನ್ ಮೇತಿ ಎಲ್ಲೋ ಸ್ಯಾರಿ. ಇದು ಸೆಲ್ಫ್ ಇದಿದೆ, ಕಾಪರ್. ಇದು ಗೊತ್ತೇ ಆಗಲ್ಲ ಇದು ಇಷ್ಟು ಕಡಿಮೆ ದುಡ್ಡಿಂದು ಅಂತ. ನೀವು ಕಾಂಟ್ ಇಮ್ಯಾಜಿನ್. ಇದನ್ನ 1700 rupees ಈ ಸೀರೆ. ಇದು ಯಾವಾಗ್ಲಾದ್ರೂ ಒಳ್ಳೆ ಫಂಕ್ಷನ್ಗೆ ಉಡೋಣ ಅಂತ ತಗೊಂಡೆ. ಬಟ್ ಆಮೇಲೆ ಒಳ್ಳೆ ಫಂಕ್ಷನ್ ಕೊಡಕ್ಕೆ ನಾನು ಬೇರೆ ದೊಡ್ಡ ಸ್ಯಾರೀಸ್ ತಗೊಂಡ್ಬಿಟ್ಟೆ. ಆಮೇಲೆ ಇದನ್ನ ಊಟಕ್ಕೆ ಉಟ್ಕೊಂಡೆ. ಇದ್ರದ್ದು ಫೋಟೋಸ್ ಇಲ್ಲ ನನ್ನ ಹತ್ರ, ಬಟ್ ಒಳ್ಳೆ ಸ್ಯಾರಿ ಇದು ನೋಡಿ. ಈ ಸ್ಯಾರಿ ನೋಡಿ, ಇದ್ರಲ್ಲೂ ನಾನು ನೆನ್ನೆ ಹೇಳಿದಾಗೆ ಕಾಪರ್ ವರ್ಕ್ ಇದೆ. ಮೇತಿ ಎಲ್ಲೋ ಗೋಲ್ಡನ್ ಎಲ್ಲೋ ಮಿಕ್ಸ್. ಇದು ಇದ್ರಲ್ಲೂ ಈ ಜರಿ ವರ್ಕ್ ಕಾಪರ್ ಇದೆ, ಗೋಲ್ಡ್ ಇಲ್ಲ. ಗೋಲ್ಡ್ ಇದ್ರೆ ಒಂಥರ ಮುಖಕ್ಕೆ ಕೊಡ್ದಂಗ ಆಗತ್ತೆ. ಇದು ಕಾಪರ್ ವರ್ಕ್ ಇದೆ. ಮತ್ತೆ ಇಲ್ಲೂ ಅಷ್ಟೇನೆ, ಇದ್ರಲ್ಲೇ ಪ್ರಿಂಟ್ಸ್ ತರಾನೇ ಇದ್ರಲ್ಲೂ ಕಾಪರ್ ವರ್ಕೇ ಇದೆ. ಇದ್ರದ್ದು ವಿತ್ ಬ್ಲೌಸ್ ಇದೆ, ಆದ್ರೆ ನಾನು ಯೂಸ್ ಮಾಡ್ಲಿಲ್ಲ ಬ್ಲೌಸ್ ಪೀಸ್ ಇದ್ರದ್ದು. ನೋಡಿ, ಇದೇ ಬ್ಲೌಸ್ ಪೀಸ್ ಕಟ್ಟೆ ಮಾಡಿಸಿಲ್ಲ ನಾನು ಇದ್ರಲ್ಲಿ. ಇದು ಹಾಕೊಂಡ್ರು ಚೆನ್ನಾಗಿರುತ್ತೆ. ಬಟ್ ನಾನು ಇದು ತುಂಬಾ ಎಲಿಗೆಂಟ್ ಆಗಿದೆ ಸೀರೆ ಅಂತ ಅನ್ಬಿಟ್ಟು ಇದಕ್ಕೆ ಬೇರೆ ತಂದು ನಾನೇನೆ ಬ್ಲೌಸ್ ಹೊಲಿಸ್ದೆ. ನೋಡಿ, ಇದೆ ಬ್ಲೌಸ್ ವರ್ಕ್ ಮಾಡಿಸಿದ್ದೀನಿ. ಎಲ್ಲ ಹ್ಯಾಂಡ್ ವರ್ಕ್, ಹ್ಯಾಂಡ್ ಅಲ್ಲಿ ಈ ತರ ಬರುತ್ತೆ. ಮತ್ತೆ ಸ್ಲೀವ್, ಇದು ಫ್ರಂಟ್ ನೆಕ್ ಲೈನ್ ಈ ತರ ಮಾಡಿಸಿದ್ದೀನಿ. ನಿಮ್ಗೆ ವಿಡಿಯೋನಲ್ಲಿ ಸ್ವಲ್ಪ ಬ್ಲೂಯಿಶ್ ಕಾಣಿಸ್ತಾ ಇದೆ. ಆಕ್ಚುಲಿ ಇದು ಗ್ರೀನ್ ಹತ್ರ ಇದೆ. ಸ್ವಲ್ಪ ಇದಾಗ್ತಾ ಇದೆ ವರ್ಕ್ ಇರೋದ್ರಿಂದ. ನೋಡಿ, ಇದು ನೆಕ್. ಇದು ಒಂದು ಕಾಟನ್ ಸ್ಯಾರಿ. ಇದು ಏನು ಸ್ಯಾರಿ ಅಂತ ನಂಗೆ ನಿಜವಾಗ್ಲೂ ಮರ್ತೋಗ್ಬಿಟ್ಟಿದೆ. ಸೀರೆಗಳ ಶಾಪಿಂಗ್ ಹೋದಾಗ ಸಂಜರ್ ಸಿಲ್ಕ್ಸ್ ಅಲ್ಲೇ ಇದು ಕಾಟನ್ ಸ್ಯಾರಿ 2800 rupees ಕೊಟ್ಟು ತಗೊಂಡಿದ್ದು. ತುಂಬಾನೇ ಚೆನ್ನಾಗಿದೆ ಇದು. ಇದನ್ನು ಉಡ್ಲೇ ಇಲ್ಲ ನನ್ನ ಮದ್ವೆಲಿ.
ಹಾಗೆ ಉಳಿತು. ಯಾಕೆಂದ್ರೆ ಯಾಕೋ ನನ್ನ ಮಗಳ ಮದ್ವೆನಲ್ಲಿ ಎಲ್ಲೋ ಮಯ ಅಂತ ಹೇಳ್ತಾರೆ ನೋಡಿ, ಆ ತರ ಎಲ್ಲೋ ಸ್ಯಾರೀಸ್ ಜಾಸ್ತಿ ಆಗೋಯ್ತು. 4-5 ಸ್ಯಾರೀಸ್ ಎಲ್ಲೋ ಸ್ಯಾರೀಸ್ ಆಗೋಯ್ತು. ಇದು ಒಂದು ಎಲ್ಲೋ ನಾನು ಕಾಟನ್ ಸ್ಯಾರಿ ಉಡ್ಲೇ ಇಲ್ಲ, ಚೇಂಜ್ ಮಾಡಕ್ ಟೈಮು ಸಿಗ್ಲಿಲ್ಲ ಬಿಡಿ ಮದ್ವೆನಲ್ಲಿ. ಬಟ್ ಇದು ನಂಗೆ ತುಂಬಾ ಫೇವರೇಟ್ ಸ್ಯಾರಿ. ನನ್ನ ಮಗಳು ತುಂಬಾ ಇಷ್ಟಪಟ್ಟಿದ್ದು ತಗೊಳಮ್ಮ ಅಂತ ಹೇಳಿ ಸೀರೆಗಳ ಮಧ್ಯೆ ನಾನು ತಗೊಂಡಿದ್ದು. ತಗೊಳಕ್ ಆಕ್ಚುಲಿ ನಂಗೆ ಇಷ್ಟ ಇರ್ಲಿಲ್ಲ, ಅವ್ಳು ಫೋರ್ಸ್ ಅಲ್ಲಿ ತಗೊಂಡಿದ್ದು. ಬಟ್ ನನ್ಗೆ ಇವಾಗ ಮನೆಗೆ ತಗೊಂಡ್ ಬಂದ್ಮೇಲೆ ತುಂಬಾನೇ ಇಷ್ಟ ಆಯ್ತು. ಈ ಸ್ಯಾರಿಗೂ ಬ್ಲೌಸ್ ಸ್ಟಿಚ್ ಮಾಡಿಸಿದೀನಿ, ಆದ್ರೆ ಆರ್ಡಿನರಿ ಬ್ಲೌಸ್. ನಾನು ಮದ್ವೆ ಸ್ಯಾರೀಸ್ ಎಲ್ಲ ತೋರಿಸ್ತೀನಿ ಅಂತ ಹೇಳದ್ನಲ್ಲ, ಸೊ ಅದಕ್ಕೆ ಇದನ್ನು ಜೊತೆನಲ್ಲೇ ತೋರಿಸ್ಬಿಟ್ಟೆ ಅಷ್ಟೇ. ಆರ್ಡಿನರಿ ಕಾಟನ್ ಸ್ಯಾರೀಸು ಎಲ್ಲ ಆರ್ಡಿನರಿ ಸ್ಯಾರೀಸ್. ಟೋಟಲಿ ನನ್ನ ಮದುವೆ ಶಾಪಿಂಗ್, ನನ್ನ ಇಷ್ಟು ಸ್ಯಾರೀಸ್ ನಾನು ಪರ್ಚೇಸ್ ಮಾಡಿದೆ. ಈ ಪಲ್ಲು ತುಂಬಾ ಚೆನ್ನಾಗಿದೆ ನೋಡಿ. ನನಗೆ ಟೈಮ್ ಸಿಕ್ಕಿದಾಗ ಈ ತರ ಕಾಂಬಿನೇಷನ್ದು ಒಂದು ಬ್ಲೌಸ್ ಸ್ಟಿಚ್ ಮಾಡಿಸ್ತೀನಿ. ಯಾಕೋ ನಂಗೆ ವಿತ್ ಬ್ಲೌಸ್ ಅಷ್ಟು ಸ್ಯಾಟಿಸ್ಫೈ ಆಗ್ಲಿಲ್ಲ. ಸೆರಗು ಬಂದಿದೆಯಲ್ಲ, ಆ ಕಾಂಬಿನೇಷನ್ ಅಲ್ಲೇ ಒಂದು ಬ್ಲೌಸ್ ಸ್ಟಿಚ್ ಮಾಡಿಸ್ತೀನಿ, ಹುಡುಕಿ ತಗೊಂಡ್ ಬಂದು. ಅದನ್ನ ನಿಮ್ಗೆ ಇನ್ನೊಂದ್ಸಲ ವಿಡಿಯೋನಲ್ಲಿ ನಾನು ಬ್ಲೌಸ್ ಸ್ಟಿಚ್ ಮಾಡಿಸಿದ್ಮೇಲೆ ತೋರಿಸ್ತೀನಿ. ನಾನು ಯಾವುದೇ ಆಗ್ಲಿ ಸುಮಾರು ಸ್ಯಾರೀಸ್ಗೆಲ್ಲ ವಿತ್ ಬ್ಲೌಸ್ ಬಂದಿರೋದು ನಮ್ಗೆ ಸ್ಟಿಚ್ ಮಾಡ್ಕೊಂಡ್ರೆ ಒಂಥರ ಯೂನಿಫಾರ್ಮ್ ತರ ಇರುತ್ತೆ, ಚೆನ್ನಾಗೇ ಇರೋದಿಲ್ಲ. ಒಂಥರ ಕಾಂಟ್ರಾಸ್ಟ್ ಆಗಿ, ಒಂಥರ ಮಿಕ್ಸ್ ಅಂಡ್ ಮ್ಯಾಚ್ ಆಗಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಒಂದು ಸಾಫ್ಟ್ ಸಿಲ್ಕ್ ಸ್ಯಾರಿ. ಈ ಕಲರ್ ಕಾಂಬಿನೇಷನ್ಗೋಸ್ಕರ ತಗೊಂಡೆ. ನನ್ನ ಮಗಳಿಗೆ ಇಷ್ಟ ಈ ಕಲರ್ ಕಾಂಬಿನೇಷನ್. ಅಮ್ಮ ನೀವ್ ಇವಾಗ ತಗೊಂಡ್ಬಿಡು, ಒಂದ್ಸಲ ಉಟ್ಕೋ, ನಿಂಗೆ ಇಷ್ಟ ಆಗ್ಲಿದ್ರೆ ಆಮೇಲೆ ನಾನು ಉಟ್ಕೋತೀನಿ ಬೇಕಾದ್ರೆ, ಬಟ್ ಈ ಕಾಂಬಿನೇಷನ್ ಅಂತೂ ಬಿಡ್ಬೇಡ ನೀನ್ ತಗೋ ಅಂತ ಹೇಳಿದ್ಲು. ನನ್ನ ಹತ್ರನೇ ಈ ಕಾಂಬಿನೇಷನ್ ಇರ್ಲಿಲ್ಲ. ಬ್ಲೂ ಸ್ಯಾರೀಸ್ ತುಂಬಾ ಇತ್ತು, ಬ್ಲೂ ಅಂಡ್ ಮೆಜೆಂಟಾ, ಈ ಪಿಂಕ್ ನನ್ನ ಹತ್ರ ಇರ್ಲಿಲ್ಲ. ಸೊ ಅದಕ್ಕೆ ಇದನ್ನ ಸ್ಯಾರಿ ತಗೊಂಡೆ. ಇದು ಎಷ್ಟು ಅಂದ್ರೆ 5000 rupees ಸಾಫ್ಟ್ ಸಿಲ್ಕ್. ಇದಿಲ್ಲ ಯಲಹಂಕದಲ್ಲಿ ತಗೊಂಡಿದ್ದು. ನಾನು ನಿಮ್ಗೆ ಅಂಗಡಿ ಅದೊಂದ್ಸಲ ಹೋಗಿ ಶೂಟ್ ಮಾಡ್ತೀನಿ ಅಂತ ಲಾಸ್ಟ್ ವಿಡಿಯೋನಲ್ಲೂ ಹೇಳಿದ್ದೆ. ಒಂದ್ ಸ್ವಲ್ಪ ನಂಗೆ ಟೈಮ್ ಆದಾಗ ನಾನು ಹೋಗಿ ಸಿಲ್ಕ್ ಶಾಪ್ ನ ಶೂಟ್ ಮಾಡ್ತೀನಿ. ಮತ್ತೆ ದೊಡ್ಡಬಳ್ಳಾಪುರದ ಅಡ್ರೆಸ್ ಯಾರೋ ಕೇಳಿದ್ರು ಸಿಲ್ಕ್ ಶಾಪ್. ನಾನು ದೊಡ್ಡಬಳ್ಳಾಪುರದ ಸಜೆಸ್ಟೇ ಮಾಡಲ್ಲ. ನಾನು ಒಂದ್ ಸಾರಿ ತಗೊಂಡ್ ಬಂದೆ, ಬಟ್ ಐ ಆಮ್ ನಾಟ್ ಅಟ್ ಆಲ್ ಸ್ಯಾಟಿಸ್ಫೈಡ್. ಅದಕ್ಕೆ ನಾನು ದೊಡ್ಡಬಳ್ಳಾಪುರದ ಅಡ್ರೆಸ್ಸೇ ಹೇಳಲ್ಲ. ನನಗೆ ಸಮಾಧಾನ ಆಗಿ, ನನಗೆ ಚೀಪ್ ಅಂಡ್ ಬೆಸ್ಟ್ ಮತ್ತೆ ಒಳ್ಳೆ ಕ್ವಾಲಿಟಿ ಅಂತ ಹೇಳಿದ್ರೆ ಅನ್ಸಿದ್ರೆ ಮಾತ್ರ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸುಮ್ನೆ ಎಲ್ಲದೂ ನಾನು ಸಜೆಸ್ಟ್ ಮಾಡಲ್ಲ. ನಾನೇನೋ ಒಂದ್ಸಲ ಹೋಗಿ ಹಳ್ಳಕ್ ಬಿದ್ದೆ, ಅದಕ್ಕೋಸ್ಕರ ನೀವು ಬೀಳ್ಬೇಕಂತೇನಿಲ್ಲ. ಯಲಹಂಕ ಶಾಪ್ ನಂಗೆ ತುಂಬಾ ಇಷ್ಟ ಆಯ್ತು. ಒಂಥರ ಡ್ಯೂರಬಿಲಿಟಿ ಹಾಗೂ ನಮ್ ಪ್ರೈಸ್ ಎಲ್ಲ ನಮ್ಗೆ ರೀಚ್ ಆಗೋ ತರ ಇದೆ. ಅದನ್ನ ನಾನು ಆ ಶಾಪ್ದು ಬೇಕಾದ್ರೆ ನಾನು ಅಡ್ರೆಸ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಫೋನ್ ನಂಬರ್ ಕೊಡ್ತೀನಿ. ನಾನು ಒಂದ್ಸಲ ಹೋಗಿ ಶೂಟ್ ಕೂಡ ಮಾಡ್ಕೊಂಡು ಬರ್ತೀನಿ ಅದು. ಸೊ ಇದೊಂದು ಸಾಫ್ಟ್ ಸಿಲ್ಕ್. ಈ ತರ ಪಲ್ಲು ಇದೆ. ಇದರಲ್ಲಿ ಆರೆಂಜ್ ಒಂದು ಸ್ಟ್ರೈಪ್ಸ್ ತರ ಬಂದಿದೆ, ಒಂದು ಡಿಸೈನ್, ಒಂದು ಸೆಲ್ಫ್ ಡಿಸೈನ್ ತರ. ಬಟ್ ಇದು ಆರೆಂಜ್ ಕಲರ್. ಇದಕ್ಕೆ ಬ್ಲೌಸ್ ಈ ತರನೇ ಬಂದಿದೆ ನೋಡಿ. ಇದಕ್ಕೂ ವರ್ಕ್ ಮಾಡಿಸಿದೀನಿ. ಅವ್ರು ಲತಾ ಅವರೇ ಮಾಡ್ಕೊಟ್ಟಿದ್ದು. ಸ್ಲೀವ್ಸ್ಗೆ ಈ ತರ ಇದು ಪದ್ಮ ತರ ಬರುತ್ತೆ. ಇದು ಈ ತರ ಬರುತ್ತೆ. ಬಾರ್ಡರ್ ಈ ತರ ಕಾಂಬಿನೇಷನ್, ಅಂದ್ರೆ ಸ್ಯಾರಿ ಅಂಡ್ ಬ್ಲೌಸ್ ಕಾಂಬಿನೇಷನ್ ಬಾರ್ಡರ್ ಮಾಡಿದ್ದಾರೆ ಇದರಲ್ಲಿ. ಇದು ಬ್ಯಾಕ್ ಸೈಡ್ ತೋರಿಸ್ತೀನಿ. ನೆಕ್ಸ್ಟ್ ಇದು ಬ್ಯೂಟಿಫುಲ್ ಸ್ಯಾರಿ, ನಿಮಗೆಲ್ಲ ಇಷ್ಟ ಆಗಿರೋ ಸ್ಯಾರಿ. ಹಾಗೆ ನನ್ನ ಯೂಟ್ಯೂಬ್ ಫ್ಯಾಮಿಲಿಯವ್ರನ್ನ ವಾಪಸ್ ನಾನು ಮೀಟ್ ಮಾಡಿದ್ದು ಈ ಸ್ಯಾರಿಯಿಂದಾನೆ. ಸೊ ಇದೆಲ್ಲ ನಿಮ್ಗೆ ಇಷ್ಟ ಆಗಿರೋ ಸ್ಯಾರಿ. ಇದ್ರದ್ದು ನಾನು ಯಲಹಂಕದಲ್ಲೇ ತಗೊಂಡಿದ್ದು ಈ ಸ್ಯಾರಿನುವೆ ನೋಡಿ. ಈ ತರ ಇದೆ. ಇದು ಸ್ಯಾರಿ ಬ್ಲೌಸ್ ತುಂಬಾ ರಿಚ್ ಆಗಿದೆ ನೋಡಿ. ಸ್ಲೀವ್ಸ್ ಇದು ಮಾಡಿರೋದು ಇದೆಲ್ಲ ಹ್ಯಾಂಡ್ ವರ್ಕ್. ಈ ಸ್ಯಾರಿ 13,000 rupees ಆಯ್ತು. ಇದು ಸ್ಯಾರಿ ಪ್ರೈಸ್ ಜೊತೆನಲ್ಲಿ ಹೇಳ್ಬಿಡ್ತೀನಿ. ಈ ಸ್ಯಾರಿ 13,000 rupees. ಬ್ಲೌಸ್ನು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಯ್ತು, ಯಾಕೆಂದ್ರೆ ಹ್ಯಾಂಡ್ ವರ್ಕ್, ಬೀಡ್ ಎಲ್ಲ ಮಾಡಿದ್ದಾರೆ ನೋಡಿ. ಜರ್ದೋಸಿ ಎಲ್ಲ ಇದೆ ಇದರಲ್ಲಿ. ಆಮೇಲೆ ಬ್ಯಾಕ್ ಸೈಡ್ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ನೆಕ್ಸ್ಟ್ ಎಲ್ಲೋ ಸ್ಯಾರಿ. ಈ ತರ ಎಲ್ಲೋ ತುಂಬಾ ಚೆನ್ನಾಗಿದೆ. ಮಾವಿನ ಹಣ್ಣಿನ ಹಳದಿ ಅಂತ ಹೇಳ್ತಾರೆ ನೋಡಿ, ಆ ತರದ. ಅದಕ್ಕೆ ಬ್ಲೂ ಬಾರ್ಡರ್, ಈ ಬ್ಲೂ ನಲ್ಲೂ ಕಾಂಬಿನೇಷನ್ ಇದೆ. ಬ್ಲೂ ಅಂಡ್ ಯೆಲ್ಲೋ ಮಿಕ್ಸ್. ಇದರಲ್ಲಿ ಈ ತರ ಜರಿ ಬರುತ್ತೆ. ಮತ್ತೆ ಇಲ್ಲಿ ಸಿಲ್ವರ್ ವರ್ಕ್ ಇದೆ ನೋಡಿ ಸ್ವಲ್ಪ. ಈ ಸ್ಯಾರಿ ತುಂಬಾ ಇಷ್ಟ ಆಗಿರೋ ಸ್ಯಾರಿ.
ನನ್ನ ಮಗಳ ಮದ್ವೆ ಮುಹೂರ್ತದಲ್ಲಿ ಹುಟ್ಟಿದ್ದೆ ಈ ಸೀರೆನ. ತುಂಬಾನೇ ಇಷ್ಟ ಆಯ್ತು. ಹಾಗೂ ಬ್ಲೌಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಈ ಸೀರೆದು. ಮತ್ತೆ ಪಲ್ಲುನು ಚೆನ್ನಾಗಿದೆ. ಇದು ಪಲ್ಲುನು ಈ ತರ ಬರುತ್ತೆ, ಈ ತರ ಬರುತ್ತೆ ಪಲ್ಲು. ಇದರಲ್ಲಿ ಸ್ವಲ್ಪ ಕಾಪರ್, ಸಿಲ್ವರ್, ಗೋಲ್ಡ್ ಎಲ್ಲ ಮಿಕ್ಸ್ ಇದೆ. ಇದ್ರ ಬ್ಲೌಸ್ ತೋರಿಸ್ತೀನಿ. ಇದಕ್ಕೂ ಅಷ್ಟೇ ಬ್ಲೌಸ್ ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ, ಎಲ್ಲ ಹ್ಯಾಂಡ್ ವರ್ಕ್. ಇದರಲ್ಲೂ ಅಷ್ಟೇ ಇದು ಸ್ಯಾರಿ ಕಲರ್ ಮತ್ತೆ ಬ್ಲೌಸ್ ಕಲರ್ ಕಾಂಬಿನೇಷನ್. ನಾರ್ಮಲ್ ಆಗಿ ಎಲ್ಲ ಬೊಟಿಕ್ ಅವರು ತರನೇ ಮಾಡಿದ್ದಾರೆ, ಆದ್ರೆ ತುಂಬಾ ಆರ್ಟಿಸ್ಟಿಕ್ ಆಗಿ ಮಾಡಿದ್ದಾರೆ, ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಇದು ಬಾಜು ಬಂದಿ ಬೇಡ ಅಂತ ಅಂದ್ಬಿಟ್ಟು ನಾನು ಇದರಲ್ಲೇ ಬರೋ ತರ ಇದು ಲಕ್ಷ್ಮಿ ಇದೊಂದು ಪೆಂಡೆಂಟ್ ಇದೆ ಹಾಕ್ಸಿದೀನಿ. ಈ ತರ ನೋಡಿ, ಈ ತರ ಈ ಪರ್ಲ್ಸ್ ಎಲ್ಲ ಇಲ್ಲಿರೋದೆಲ್ಲ ಬಾರ್ಡ್ರಿಗೂ ಬೇಕಾ ಅಕ್ಕ ನಿಮ್ಗೆ ಅಂತ ಕೇಳಿದ್ರು ಅವರು. ನಾನು ಬೇಡ ಸಿಂಪಲ್ ಆಗಿ ಇಷ್ಟೇ ಇರ್ಲಿ ಅಂತ ಅಂದ್ಬಿಟ್ಟು ಇಷ್ಟೇ ಮಾಡಿಸಿದ್ದೀನಿ. ಇದ್ರಲ್ಲೂ ನೋಡಿ ಸ್ಪೆಸಿಫಿಕೇಶನ್, ಇಲ್ಲಿ ಈ ಕಿರೀಟದ ಮೇಲೆ ಬ್ಲೂ ಕಲರ್ ಸ್ಟೋನ್ಸ್ ಬಂದಿದೆ. ಇದರಲ್ಲಿ ಸ್ಯಾರಿಗೆ ಬ್ಲೌಸ್ಗೆ ಮ್ಯಾಚ್ ಆಗೋ ತರ ಇಲ್ಲಿ ನೋಡಿ ಬ್ಲೂ ಸ್ಟೋನ್ ಬಂದಿದೆ. ಅದನ್ನೆಲ್ಲ ಕೇರ್ ಮಾಡಿ ಅದೆಲ್ಲಾನು ನೋಡಿ ಚೆನ್ನಾಗಿ ಹಾಕಿದ್ದಾರೆ. ಇಲ್ಲಿ ಬ್ಲೂ ಕಲರ್ದು ಇದು ಮಿರರ್ ಹಾಕಿ ಗ್ಲಾಸ್ ಹಾಕಿ ಬುಟ್ಟಾಸ್ ತರ ಮಾಡಿದ್ದಾರೆ. ಇದ್ರ ಬ್ಯಾಕ್ ಸೈಡ್ ಅಂತೂ ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟ ಆಯ್ತು. ಹಾಗೂ ಪರ್ಫೆಕ್ಟ್ ಮೆಜರ್ಮೆಂಟ್ ಇದೆ ಬ್ಲೌಸ್ದು. ನೋಡಿ ಈ ತರ ಬಂದಿದೆ. ಈ ಸ್ಯಾರಿ ಪ್ರೈಸ್ 13,000 to 15,000 rupees. ನನಗೆ ಸ್ವಲ್ಪ 4-5 ಸೀರೆ ತಗೊಂಡು ಬಂದೆ. ಸ್ಪೆಸಿಫಿಕ್ ಆಗಿ ಯಾವ ಸೀರೆದು ಎಷ್ಟು ಅಂತ ಒಂದೊಂದ್ಸಲ ನಂಗೆ ಹೇಳಕ್ ಗೊತ್ತಾಗಲ್ಲ, ಏನು ತಿಳ್ಕೊಳ್ಬೇಡಿ. ಇದು 13,000 to 15,000 rupees ಈ ಸ್ಯಾರಿ ಬೆಲೆ. ಈ ಸೀರೆ ಎಲ್ಲ ನೋಡಿದ್ರಲ್ಲ, ಈ ಸೀರೆ ಎಲ್ಲ ನಂಗೆ ಬ್ಲೌಸ್ ಎಲ್ಲ ಬಂದ ಮೇಲೆ ನಿಮ್ಗೆ ತೋರಿಸ್ತಾ ಇರೋದು. ನಾನು ಫಸ್ಟ್ ಟೈಮ್ ಲತಾ ಅವ್ರನ್ನ ಹೇಗೆ ಹೋಗಿ ಮೀಟ್ ಮಾಡಿದೆ, ಹಾಗೆ ಅವ್ರೆ ನನ್ಗೆ ಏನೇನ್ ಸಜೆಸ್ಟ್ ಮಾಡಿದ್ರು, ನಮ್ಗೆ ಏನೇನ್ ತೋಚಿದ್ ನಾವು ಹೇಳಿದ್ವು, ಅವ್ರ ಶಾಪ್ ಎಲ್ಲಿ ಬರುತ್ತೆ, ನಾನು ಅವ್ರನ್ನ ಹೇಗೆ ಹೋಗಿ ಮೀಟ್ ಮಾಡ್ತೀನಿ ನೋಡೋಣ ಬನ್ನಿ. ಹಾಯ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ಶಾಪಿಂಗ್ ಸೀರೆದೆಲ್ಲ ಮುಗ್ದಾಯ್ತು ಆಲ್ಮೋಸ್ಟ್ ಎಲ್ಲ. ಅದು ಇವತ್ತು ನನ್ನ ಸಬ್ಸ್ಕ್ರೈಬರ್ ಹಾಗೂ ನನ್ನ ಫ್ರೆಂಡ್ ಅವ್ರದ್ದು ಬೊಟಿಕ್ ಇದೆ ಎಲ್ಲಿ ವರ್ತೂರಲ್ಲಿ, ನಮಗೆ ಸ್ವಲ್ಪ ದೂರನೇ. ಬಟ್ ಏನಂದರೆ ಅದು ಡಿಸೈನಿಂಗು ಎಲ್ಲ ನೋಡಿ ತುಂಬಾ ಇಷ್ಟ ಆಯಿತು. ಅಲ್ಲಿಗೆ ಇವಾಗ ಬಂದಿದ್ದೀವಿ. ಇದು ಕಾಂಪ್ಲೆಕ್ಸ್, ಇಲ್ಲಿ ವರ್ತೂರಲ್ಲಿ ಕಾಂಪ್ಲೆಕ್ಸಲ್ಲಿ ಅವ್ರದ್ದು ಬಾಟಿಕ್ ಶಾಪ್ ಇರೋದು. ಬಾಟಿಕ್ ಜೊತೆ ಅವರು ವೆರಿ ಗುಡ್ ಮೇಕಪ್ ಆರ್ಟಿಸ್ಟ್. ತುಂಬ ನನ್ನ ಮದುವೆಗೆಲ್ಲ ತುಂಬ ಚೆನ್ನಾಗಿ ಮೇಕಪ್ ಎಲ್ಲ ಮಾಡಿದ್ರು ಅವರು. ಸೊ ಅಲ್ಲಿಗೆ ಇವಾಗ ಬಂದಿದ್ದೀನಿ. ಅವರು ಇರಲಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀವಿ ನಾವು. ಶ್ರೀಧರ್, ಪೃಥ್ವಿ ಇಬ್ಬರೂ ಜ್ಯೂಸ್ ಏನೋ ಕುಡ್ಕೊಂಡು ಬಂದರು. ಬಿಸಿಲು ಇತ್ತು, ಮಳೆ ಬರೋ ಥರನೂ ಇದೆ. ಮಳೆ ಯಾವುದೇ ಟೈಮ್ನಲ್ಲಿ ಬರ್ಬೋದು. ಸೊ ಅಲ್ಲಿ ಎಷ್ಟರಲ್ಲಿ ಮುಗಿಸ್ಕೊಂಡು ಹೋಗೋಣ ಅಂತಲೂ ಕೂಡ ನಾವು ಅಂದ್ಕೊಂಡಿದ್ದೀವಿ. ಇಲ್ಲಿ ಗಬ್ಬರ್ ಚಾಯ್ ಅಂತ ಇದು ಟೀ ಶಾಪ್ ಇದೆ. ಈ ಟೀ ಶಾಪ್ ಮೇಲೇ ಪಕ್ಕದಲ್ಲೇ ಅಲ್ಲೇ ಸ್ಟೆಪ್ಸ್ ಎಲ್ಲ ಇದೆ, ಗಬ್ಬರ್ ಚಾಯ್ ಪಕ್ಕದಲ್ಲೇ. ಅದರ ಮೇಲೇ ಇವ್ರದ್ದು ಲತಾ ಆಂಚಿ ಅಂತ ಅಂದ್ಬಿಟ್ಟು ಬೊಟಿಕ್ ಇದೆ. ಕ್ಲೋಸ್ ಆಗಿತ್ತು ನಾವು ಬಂದಾಗ. ಈಗ ವರ್ತೂರಿಗೆ ಬಂದಿದ್ದೀವಿ. ನನ್ನ ಫ್ರೆಂಡ್ಸ್ ಬಾಟಿಕ್ ಇದು. ಬಾಟಿಕ್ ಮತ್ತು ಸ್ಪಾ ಅಂದರೆ ಮೇಕಪ್ ಸ್ಟುಡಿಯೋ ಕೂಡ ಇದೆ ಇವ್ರದ್ದು. ತುಂಬಾ ಚೆನ್ನಾಗಿರುತ್ತೆ ಮತ್ತು ವೆರೈಟೀಸ್ ಕೂಡ ತುಂಬಾ ಇದೆ ನೋಡಿ ಇವ್ರ ಹತ್ರ. ಸೊ ಇಲ್ಲಿಗೆ ನನ್ನ ಬ್ಲೌಸ್ ಡಿಸೈನ್ ಮಾಡೋಕ್ಕೆ ಮತ್ತು ನನ್ನ ಮೇಕಪ್ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಬಂದಿದ್ದೀನಿ. ಕಂಪ್ಲೀಟ್ ಇದು ನನಗೆ ಈ ಥರ ಮೇಕಪ್ ವಿಡಿಯೋ ಶೂಟ್ ಮಾಡಿದ್ದೀನಿ. ಸೀಟ್ ನಮಗೆ ಇದಕ್ಕೆ ಮ್ಯಾಚ್ ಆಗೋ ಥರ ಪರ್ಫೆಕ್ಟಾಗಿ ಮಾಡ್ತಾರೆ. ಅವಾಗ ನಿಮಗೆ ನಾವು ಹೋಗಿದ ತಕ್ಷಣ ಲತಾ ಸಿಗಲಿಲ್ಲ. ಸೊ ಹಸ್ಬೆಂಡ್ ನಮ್ಮ ಹತ್ರ ಇಷ್ಟೋ ತನಕ ಸ್ವಲ್ಪ ಮಾತಾಡಿದ್ರು. ಇವಾಗ ಲತಾ ಬಂದ ಮೇಲೆ ನಾನು ನಂದು ಇಂಟ್ರಡಕ್ಷನ್ ಎಲ್ಲ ಹೇಳ್ತಾ ಇದ್ದೀನಿ. ಹಾಗೆ ನನ್ನ ಸಬ್ಸ್ಕ್ರೈಬರ್ ಕೂಡ ಇವರು. ಸೊ ಏನೇನು ಬೇಕು ನನ್ನ ರಿಕ್ವೈರ್ಮೆಂಟ್ಸ್ ಎಲ್ಲ ಹೇಳ್ತಾ ಇದ್ದೀನಿ ಇವ್ರ ಹತ್ರ.
ನಾನಿವತ್ತು ನಂದು ಹೊಸ ಸೀರೆಗಳು ಮಾತ್ರ ತಂದಿಲ್ಲ, ನಂದು ಸುಮಾರು ವರ್ಷದ ಹಳೆ ಸೀರೆಗಳು ಕೂಡ ಬ್ಲೌಸ್ ಎಲ್ಲ ಹಾಳಾಗಿರೋದನ್ನು ತಂದಿದ್ದೀನಿ. ಇನ್ಸ್ಟೆಡ್ ಆಫ್ ಬೈಯಿಂಗ್ ನ್ಯೂ ಸ್ಯಾರಿ ನಾನು ಬ್ಲೌಸ್ಗಳು ಕೂಡ ಅದ್ರ ಬದಲು ಸ್ಟಿಚ್ ಮಾಡ್ಕೊಳ್ಬೋದು, ಈ ಸ್ಯಾರಿಗಳು ಉಡ್ಬೋದು ಅಂತ ಹಳೇದು ಚೆನ್ನಾಗಿರೋ ಸ್ಯಾರಿಗಳು ಕೂಡ ಡಿಸೈನಿಗೆ ತಂದಿದ್ದೀನಿ. ಅದನ್ನು ನಿಮಗೆ ನಾನು ಇನ್ನೊಂದು ವಿಡಿಯೋನಲ್ಲಿ ನಂದು ಯಾವ್ಯಾವ್ದು ಹಳೆ ಸ್ಯಾರಿಗೆ ಹೊಸ ಸ್ಯಾರಿಗೆ ಥರ ಬ್ಲೌಸ್ ಹೊಲಿಸಿದ್ದೀನಿ ಅಂತ ಕೂಡ ತೋರಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಬರೀ ಹೊಸ ಸ್ಯಾರಿಗಳಿಗೆ ಮಾತ್ರ ಬ್ಲೌಸಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ನನಗೆ ಬ್ಲೌಸ್ ಸಿಗಲೇ ಇಲ್ಲ, ಎಲ್ಲಿ ಹುಡುಕಿದ್ರು. ಈ ಕಲರ್ ಬ್ಲೌಸ್ ನನ್ನ ಹತ್ರ ಇದ್ದಿದ್ದು, ಅದು ಸೆಟ್ ಇದರಿಂದ ಹಾಳಾಗೋದು. ಅದಕ್ಕೆ ಇವಾಗ ಈ ಕಲರ್ ಬ್ಲೌಸ್ ತಗೊಂಡು ವರ್ಕ್ ಮಾಡಿ ಇದು ತಂದು ಇದು ಮಾಡಲಿಲ್ಲ, ಕೊರಿಯರ್ ಮಾಡಲಿ ಕಲರ್ ಬ್ಲೌಸ್ ಸಿಕ್ಕರೆ ಕೊರಿಯರ್ ಮಾಡಿ ಅಂದರೆ ನಾನು ಟ್ರೈ ಮಾಡಿ ನಾನು ಏನು ಇದ್ರ ಫೋಟೋ ಬ್ಲೌಸ್ ಪೀಸ್. ಹಾಂ, ಇದು ಅಷ್ಟೇ ಸಿಂಪಲ್ ಡಿಸೈನ್, ಸಿಂಪಲ್ ಪ್ಯಾಟರ್ನ್, ಬೇಸಿಕ್ ಮಾಡಿ ಸಾಕು ಇವೆರಡಕ್ಕೆ. ಡಿಸೈನ್ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಜೋರಾಗಿ ಮಳೆ ಬರ್ತಾ ಇದೆ, ಇವತ್ತೇನೋ ಬೇಸಿಗೆಲಿ ಗೊತ್ತಿಲ್ಲ. ಸೊ ಈ ವಿಡಿಯೋ ಪೂರ್ತಿ ಮಳೆ ಸೌಂಡೇ ಕೇಳಿಸ್ತಾ ಇರುತ್ತೆ. ಲತಾ ಅವರು ನಮಗೆ ಕಂಫರ್ಟಬಲ್ ಆಗೋ ಥರ ಎಲ್ಲ ಪ್ಯಾಟ್ರನ್ಸ್ ಅವ್ರ ಮೊಬೈಲಲ್ಲಿ ಇರೋದು ಎಲ್ಲದು ಹೇಳ್ತಾಯಿದ್ರು. ಹಾಗೆ ನಂದು ಸ್ಯಾರಿ ಎಲ್ಲನೂ ತೋರಿಸ್ತಾ ಇದ್ದೀನಿ. ಇದರಲ್ಲೇ ನಿಮಗೆ ಗೊತ್ತಾಗುತ್ತೆ ಲತಾ ಅವರೇ ನನಗೆ ಎಲ್ಲ ಬ್ಲೌಸ್ ಡಿಸೈನ್ ಮಾಡಿರೋದು. ನಂದು ಎಲ್ಲ ಸೀರೆ ಬ್ಲೌಸಸ್ಸು ಲತಾ ಹತ್ರನೇ ಹೊಲಿಸಿರೋದು ಅಂತ ಅಂದ್ಬಿಟ್ಟು. ಈ ಬ್ಲೂ ಸ್ಯಾರಿ ನೋಡಿ, ಆಲ್ರೆಡಿ ನಾನು ನಿಮಗೆ ತೋರಿಸಿದ್ದೀನಲ್ಲ, ನನಗೆ ತುಂಬ ಇಷ್ಟ ಆಗಿದ್ದು. ಇದು ಫಸ್ಟು ಯಾರಿಗಾದ್ರೂ ಕೊಡೋಣ ಇದನ್ನು ಅಂತ ಅಂದ್ಕೊಂಡಿದ್ದೆ ಪ್ರೆಸೆಂಟೇಷನ್ನು. ಬಟ್ ಆದರೆ ಕಲರ್ ಕಾಂಬಿನೇಷನ್ ನೋಡಿಬಿಟ್ಟು ಎಲ್ಲರೂ ಯಾರಿಗೂ ಕೊಡಬೇಡ ನೀನೇ ಇಟ್ಕೊ ಅಂತ ಹೇಳಿದ್ರು. ಸೊ ಸ್ವಲ್ಪ ಡಿಸ್ಟರ್ಬಿಂಗ್ ಆಗಿರುತ್ತೆ ಮಾತುಕತೆ ಎಲ್ಲ, ಯಾಕೆಂದರೆ ಮಳೆ ಬರ್ತಿರೋದ್ರಿಂದ ದಯವಿಟ್ಟು ಏನು ತಿಳ್ಕೊಳ್ಬೇಡಿ. ನಾವೇನು ಮಾತಾಡಿದ್ದೀವಿ ಅಲ್ಲಿ ಅದು ನಿಮಗೆ ನ್ಯಾಚುರಲಾಗಿ ಗೊತ್ತಾಗಲಿ ಅಂತ ನಾನು ಸುಮ್ಮನೆ ಇದ್ದೀನಿ ಅಷ್ಟೇ. ಇದಕ್ಕೆ ಬ್ಲೌಸ್ ಸ್ವಲ್ಪ ರಿಚ್ ಆಗಿದೆ. ಡಿಸೈನಾ ಯಾವಾಗ ಈ ಕಲರು ಗೋಲ್ಡ್ ಕಲರಿಂದ ವರ್ಕ್ ಮಾಡ್ತೀವಿ. ಸರಿ, ಪಿಂಕ್ ಇಫ್ ಯು ವಾಂಟ್ ಅಲ್ಲೇ ಯೂಸ್ ಮಾಡಿ ಬರಲಿ. ಇವಾಗ ನೋಡಿದ್ರೆ ಚೆನ್ನಾಗಿ ಅನಿಸ್ತಿದೆ ನನಗೆ ಸೀರೆ. ಇವನು ತೊಗೊಂಡೋಗಿ ಅಲ್ಲ, ಇದು ಈ ಲಂಗ ಮಾತ್ರ ಪ್ಲೇನ್. ಹಾಂ, ಲಂಗ ಪ್ಲೇನ್. ಬ್ಲೌಸ್ ಲಂಗ ಮಾತ್ರ ನೀವು ಸ್ಟಿಚ್ ಮಾಡಿರಿ. ಬ್ಲೌಸಿಗೆ ಬಂದು ಆ್ಯಕ್ಚುಲಿ ನನಗೆ ಇದ್ದಿದ್ದು ಬ್ಲೌಸಿಗೆ ಆ ಮೊಬೈಲ್ ಹಾಕಿ ಬ್ಲೌಸ್ ಹಾಕೋಬೇಕಿರುತ್ತೆ ಅಂತ. ಬಟ್ ಇವಾಗ ಪ್ಲ್ಯಾನ್ ಚೇಂಜ್ ಆಗಿರೋದ್ರಿಂದ ನಿಮಗೆ ಇದಕ್ಕೆ ಅದೇ ಕಾಫಿ ಮೀನ್ಸ್ ಶಾರ್ಟ್ ಕಾಫು, ಇಲ್ಲೊಂದು ಎರಡು ಕಟ್ಟಿ ಥರ ಬಂದು ಮಾಡಿ ಈಗ ಪೈಕಿ ಇದು ಪ್ಲೇನು, ಇಲ್ಲಿ ಮಾತ್ರ ಬಾರ್ಡರ್ ಇದೇ ವರ್ಕ್ನು ಮಾಡ್ತೀವಿ. ಲೀಫು ಗುರಿ ಎಲ್ಲ ವರ್ಕ್ ಮಾಡುತ್ತೆ. ಅದು ಏನೂ ಇದೆ, ಅದಕ್ಕೆ ಇದನ್ನೇ ಫೈನಲ್ ಮಾಡ್ತೀವಿ. ನನಗಂತೂ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಲತಾ ಜೊತೆ ಮಾತಾಡಿದ್ದು. ಅವರು ಸಿಕ್ಕಾಪಟ್ಟೆ ಏನೇನೋ ಕಲೆಕ್ಷನ್ಸ್ ಇಟ್ಕೊಂಡಿದ್ದಾರೆ ಅವ್ರ ಮೊಬೈಲಲ್ಲಿ ಡಿಸೈನ್ದೆಲ್ಲ. ನಮಗೂ ಅದನ್ನೆಲ್ಲ ಸಜೆಸ್ಟ್ ಮಾಡಿದ್ವು, ನಮಗೂ ಸಮಾಧಾನ ಆಯಿತು. ಹಾಗೆ ಪೃಥ್ವಿ ಇಮ್ಯಾಜಿನ್ ಮಾಡ್ಕೊಂಡಿರೋ ಥರನೇ ಸುಮಾರು ಅವ್ರದ್ದು ಇದು ಥಿಂಕಿಂಗ್ ಒಂಥರ ಸಿಂಕ್ರನೈಸ್ ಆಯಿತು. ಸೊ ನಾವು ಜಾಸ್ತಿ ಎಕ್ಸ್ಪ್ಲೈನ್ ಮಾಡಿ ಟೇಲರ್ಗೆ ಹೇಳೋದು ಬೇಕಾಗಿಲ್ಲ ಅಂತ, ನಮಗೆ ಔಟ್ಪುಟ್ ಚೆನ್ನಾಗಿ ಬರುತ್ತೆ ಅಂತ ನಮ್ಗೆ ಕಾನ್ಫಿಡೆನ್ಸ್ ಬಂದು ನಾವು ವಾಪಸ್ಸು ಮನೆಗೆ ಹೊರಟ್ವಿ ಇವಾಗ. ಸೊ ಇವಾಗ ಅಲ್ಲಿಂದ ಹೊರಟು ಬರಬೇಕಾದ್ರೂ ಸ್ವಲ್ಪ ಮಳೆ ಇದ್ದೇ ಇತ್ತು. ನಾನೇನಾದರೂ ಇನ್ನೂ ಲೇಟ್ ಮಾಡಿದರೆ ಮತ್ತು ನೈಟ್ ಆದರೆ ಅಲ್ಲಿಂದ ಬರೋದು ಕಷ್ಟ ಅಂತ ಆದಷ್ಟು ಬೇಗ ಅವ್ರ ಜೊತೆ ಬೇಗ ಮಾತಾಡ್ಕೊಂಡು ಹೊರಟ್ಬಿಟ್ವು. ಸೊ ಈ ವಿಡಿಯೋದಲ್ಲಿ ನಂದು ಹೊಸ ಸೀರೆಗಳು ತೋರಿಸಿದ್ದೀನಿ, ಬ್ಲೌಸ್ಗಳ ಪ್ಯಾಟ್ರನ್ ತೋರಿಸಿದ್ದೀನಿ, ಹಾಗೆ ಟೈಲರ್ನ ತೋರಿಸಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.